Day marks the adoption of the Indian Constitution, which came into effect on January 26, 1950. As Jawaharlal Nehru said, our country is for all its citizens. Let's celebrate this special day. I request to Sabora ma'am to welcome our honorable dignitaries. ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಕಾಮನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲ ನನ್ನ ಶಿಕ್ಷಕ ವೃಂದದವರೇ, ಹಾಗೆ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಈಗಾಗಲೇ ಈ ಒಂದು ಜನವರಿ 26 ನಮ್ಮ ಒಂದು ಭಾರತ ದೇಶದ ರಾಷ್ಟ್ರೀಯ ಹಬ್ಬವಾಗಿ ಗಣರಾಜ್ಯೋತ್ಸವನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ನಮ್ಮ ದೇಶ ಈಗಾಗಲೇ ಕೆಲವು ಅದೇ ರೀತಿಯಲ್ಲಿ ನಮ್ಮ ಸಂವಿಧಾನವನ್ನು ಕೂಡ ಒಂದು ಮಹಾಕಾವ್ಯ ರೀತಿಯಲ್ಲಿ ನಮಗೆಲ್ಲ ಮಾರ್ಗದರ್ಶನವನ್ನ ನೀಡ್ತಕ್ಕಂಥ ಒಂದು ಪುಸ್ತಕ ಆಗಿದೆ. ಇವತ್ತು ಸಂವಿಧಾನ ಇರೋದ್ರಿಂದನೇ ದೇಶ 140 ಕೋಟಿ ಜನ ಉತ್ತಮ ರೀತಿಯಲ್ಲಿ ಬದುಕಿ ಬಾಳ್ತಾ ಇದ್ದೀವಿ. ಸೊ ಹಾಗಾಗಿ ಅಂತ ಸಂವಿಧಾನದ ಕರ್ತೃ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಮತ್ತೆ ಸಂವಿಧಾನದ ರಚನೆಯ ಸಂದರ್ಭದಲ್ಲಿ ಹಲವಾರು ಮಹನೀಯರು, ಬಾಬು ಜಗಜೀವನ್ ರಾವ್ ಆಗಿರ್ಬೋದು, ಹಲವಾರು ಮಹನೀಯರು ಕೂಡ ಈ ಸಂವಿಧಾನಕ್ಕೆ ಸಹಕಾರವನ್ನ ನೀಡಿದ್ದಾರೆ. ಹಾಗಾಗಿ ಮಕ್ಕಳೇ, ಇವತ್ತು ನೀವೇನಾದ್ರೂ ಭಾರತ ದೇಶದಲ್ಲಿ ಉತ್ತಮ ರೀತಿಯಲ್ಲಿ ಬದುಕಿ ಆಗ್ತಾ ಇದ್ರೆ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಸಂವಿಧಾನ ಆಗಿರುತ್ತೆ. ಉತ್ತಮ ಶಿಕ್ಷಣವನ್ನ ಪಡಿತಾ ಇದ್ರೆ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಸಂವಿಧಾನ ಆಗುತ್ತೆ. ಹಾಗಾಗಿ ನಾನು ನಿಮ್ಗೆ ಒಂದು ಹೇಳೋದಿಷ್ಟೇ, ಸಂವಿಧಾನವನ್ನ ನಿಮ್ಮ ಈಗೇನು ಶಿಕ್ಷಣ ಪಡಿತಾ ಇದ್ರಲ್ಲ, ಇದು ಮುಂದೊಂದು ದಿನ ಸಂವಿಧಾನನೂ ಕೂಡ ಅದು ಅಡಾಪ್ಟ್ ಆಗ್ಬೇಕು. ಮಕ್ಕಳಿಗೆ ಕಾನೂನುಗಳ ಬಗ್ಗೆ ಅರಿವಾಗಬೇಕು. ಎಷ್ಟೋ ಜನ ಸುಮ್ಮನೆ ಅಹಿತಕರ ಘಟನೆಗಳನ್ನ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದ್ರೆ ಸಂವಿಧಾನ ಜ್ಞಾನ ಹೊಂದಿದ್ದಾಗ ಮಾತ್ರ ಅದನ್ನ ಧೈರ್ಯವಾಗಿ ಎದುರಿಸಿ ಮುನ್ನುಗ್ತಕ್ಕಂಥ ಧೈರ್ಯ ಬರೋದು ಸಂವಿಧಾನ ತಿಳ್ಕೊಂಡಾಗ ಮಾತ್ರ. ಇವತ್ತು ನಾವು ಧೈರ್ಯವಾಗಿ ಶಾಲೆಯನ್ನ ನಡೆಸ್ತೇವೆ ಅಂದ್ರೆ ಸಂವಿಧಾನದ ಅರಿವು, ಸಂವಿಧಾನದ ಜ್ಞಾನ, ಸಂವಿಧಾನದ ಒಂದು ಪರಿಪೂರ್ಣವಾದಂತ ಮಾಹಿತಿ ನಮ್ಮ ಗುರುಗಳು ಕೊಟ್ಟಿರೋದ್ರಿಂದ ಇವತ್ತು ನಾವು ಧೈರ್ಯವಾಗಿ ಬದುಕೋದಕ್ಕೆ, ಕಾನೂನುಗಳನ್ನ ತಿಳ್ಕೊಂಡು ಮುನ್ನಡೆಯೋಕೆ ಸಾಧ್ಯ ಆಗುತ್ತೆ. ನಿಮಗೂ ಕೂಡ ನಾನು ಹೇಳೋದಿಷ್ಟೇ, ಇವತ್ತು ನಮ್ಮ ಪೂರ್ವಜರು ಕಾನೂನು ಕಟ್ಟಳೆಗಳು ಮಾಡಿದ್ರು ಕೂಡ ನಮಗೆ ಸ್ವತಂತ್ರ ಬಂದ ನಂತರ ನಮಗೇನಾದ್ರೂ ಮಾರ್ಗದರ್ಶನ ನೀಡೋದು ಅದು ಸಂವಿಧಾನ. ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳಬೇಕು, ಏನ್ ಹೇಳುತ್ತೋ ನಮಗೆ ಕಾನೂನುಗಳು ಏನ್ ಹೇಳ್ತೋ ಅನ್ನೋದು ಕೂಡ ನಮಗೆ ಕೆಲವರಿಗೆ ಮಾಹಿತಿ ಇಲ್ಲ. ಹಾಗಾಗಿ ಮುಂದೊಂದು ದಿನ ನೀವೆಲ್ಲರೂ ಕೂಡ ಒಳ್ಳೆ ವಿದ್ಯಾವಂತರಾಗಿ ಮೊದಲು ಗೌರವ ಕೊಡಬೇಕಾಗಿರೋದು ಈ ದೇಶಕ್ಕೆ. ಈ ದೇಶವನ್ನ ಪ್ರೀತಿ ಮಾಡ್ರಿ, ಈ ಸಂವಿಧಾನವನ್ನ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತಗೊಂಡು ಪರ್ಚೇಸ್ ಮಾಡಿ ಅದನ್ನ ಅಧ್ಯಯನ ಮಾಡ್ರಿ. ಆ ನಿಟ್ಟಿನಲ್ಲಿ ನೀವು ಉತ್ತಮ ವ್ಯಕ್ತಿಗಳಾಗಿ
ಬಾಳ್ರಿ ಅಂತ ಹೇಳ್ತಾ ಇವತ್ತು ನಮ್ಗೆ ಬಹಳ ಖುಷಿಯಾಗಿದೆ. ಈ ಸುಸಂದರ್ಭದಲ್ಲಿ ಎಲ್ಲ ನಮ್ಮ ಶಿಕ್ಷಕರುದ್ದಕ್ಕೂ ಮತ್ತೆ ನಮ್ಮ ಎಲ್ಲ ಮುದ್ದು ಮಕ್ಕಳಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯನ್ನು ತಿಳಿಸುತ್ತಾ ತಾವೆಲ್ಲರೂ ಮುಂದೊಂದು ದಿನ ಉತ್ತಮ ಪ್ರಜೆಯಾಗಿ ಬಾಳ್ರಿ ಮತ್ತು ಉತ್ತಮ ನಾಗರಿಕರಾಗಿ ಬಾಳ್ರಿ. ನನಗೆ ಭರವಸೆ ಇದೆ ನೀವೆಲ್ಲರೂ ಉತ್ತಮವಾದಂತ ಸಾಧನೆಯನ್ನು ಮಾಡ್ತೀರಿ, ಉತ್ತಮವಾದಂತ ಸ್ಥಿತಿಯಲ್ಲಿ ಉತ್ತಮವಾದಂತ ಸಾಧನೆಯನ್ನ ಮಾಡಿ ಉತ್ತಮವಾದಂತ ಅಧಿಕಾರಿಗಳಾಗ್ತೀರಿ, ಉತ್ತಮವಾದಂತ ರಾಜಕಾರಣಿಗಳಾಗ್ತೀರಿ ಅಂತ ಆಶಾ ಭರವಸೆಯನ್ನ ಇಡ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಕಾಮನೆಯನ್ನು ತಿಳಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ.